ಇದು ಕಾಮರತಿ. ಇದು ಚಿಕ್ಕದ ಕಾಮ ಇರುತ್ತಲ್ಲ, ಇದು ಫಸ್ಟಿಗೆ ಪೇಪರ್ನಲ್ಲಿ ದಹನ ಮಾಡ್ತಿದ್ವು. ಅದಕ್ಕೋಸ್ಕರವಾಗಿ ಈ ಚಿಕ್ಕ ಕಾಮದ 5 ದಿವಸದಿಂದ ಪೂಜೆ ಮಾಡಿ ಮತ್ತೆ ಭಕ್ತಿಯಿಂದನೇ ಇದು ಬೇಡ್ಕೊಂಡು ಎಲ್ಲ ಇದು ಮಾಡಿ 5 ಥರ ಸೀರೆ ಉಡಿಸ್ತೇವೆ ರತಿಗೆ ಕಾಮನಿಗೆ ಮತ್ತೆ ರೇಷ್ಮೆ ಮಡಿ ಅವನ್ನೆಲ್ಲ ಇದು ಮಾಡಿ 5ನೇ ದಿವಸ ಶುಕ್ರವಾರ ದಿವಸ 5 ದಿವಸ ಆಗುತ್ತಲ್ಲ, ಆ ದಿವಸ ಈ ಕಾಮನ್ನ ದಹನ ಮಾಡ್ತೇವೆ. ಇದು ಮೆರವಣಿಗೆ ಆಗಿ ಇಡೀ ಗದಗಿನ ತುಂಬಿ ಎಲ್ಲ ಪೂರ್ತಿ ಮೆರವಣಿಗೆ ಆಗುತ್ತೆ. ಮೆರವಣಿಗೆ ಆಗಿ 5 ದಿವಸ ಆದ್ಮೇಲೆ ಇದು ದಹನ ಮಾಡ್ತಿರಲ್ಲ, ಅವತ್ತಿನ ದಿವಸ ಹೋಳಿ ಓಕ್ಳೆ ಆಡ್ತೀವಿ. ಅವತ್ತೇ ಶುಕ್ರವಾರ ದಿವಸ ಓಕಳೆ ಆಗುತ್ತೆ. ಶುಕ್ರವಾರ ದಿವಸ ಓಕಳೆ ಇರುತ್ತೆ. ಓಕಳೆ ಆದ ನಂತರ ಎಲ್ಲ ಮನೆಗೆ ಹೋಗಿ ಇದು ಮೆರವಣಿಗೆ ಇದು ಇರುತ್ತಲ್ಲ, ಟ್ರ್ಯಾಕ್ಟರ್ ಅದು ಮನೆಗೆ ಬಾಗಿಲಿಗೆ ನಿಲ್ಲುತ್ತೆ. ಅದು ಮತ್ತೆ ಮನೆ ಆರತಿ ಮಾಡಿ ಆಕಿ ಗುಡಿ ತುಂಬಿ ಎಲ್ಲ ಆದ್ಮೇಲೆ ಇದು ಮಾಡ್ತಾರೆ. ಮತ್ತೆ ರಾತ್ರಿ ಮತ್ತೆ ಮಜಲ್ನೇರು ಮತ್ತೆ ಡೊಳ್ನೇರು ಅವರೆಲ್ಲರೂ ಬಂದು ಆಕಿನ ವಿಸರ್ಜನೆ ಮಾಡಿ ಮತ್ತೆ ಅವರು ಯಾರ್ಯಾರಿಗೂ ಮತ್ತೆ ಅವ್ರವ್ರ ವೈಯಕ್ತಿಕ ಕಾಲಾನುಸಾರ ಬೇಡಿಕೆವನ್ನು ಈಡೇರಿಸಿ ಇದು ಆದ್ಮೇಲೆ ಅವ್ರನ್ನೆಲ್ಲ ಇದು ಲಾಸ್ಟಿಗೆ ದಹನ ಮಾಡ್ತಾರೆ. ಇದು ದಹನ ಆಗಿ ಆಕಿದು ಇದು ಇರ್ತಲ್ಲ, ಈಕಿ ಬಾವಿ ಹಾರೋ ಹೊತ್ತಿಗೆ ಕಾಮನ್ ದಹನ ಮಾಡ್ತಾರೆ. ಈಕಿ ಸಣ್ಣ ಮಕ್ಳು ಇದಾರಲ್ಲ, ಕಾಮಣ್ಣನ ಈಕಿ ರತಿನ ಬಾಯಿ ಮೇಲೆ ಕೈ ಹಚ್ಚಿ ಬಾವಿಗೆ ಹಾಕುವಾಗ ಈಕಿನ ಕಾಮಣ್ಣನ ಅವಾಗ ದಹನ ಮಾಡಿ ಮುಕ್ತಾಯಗೊಳಿಸ್ತಾರೆ. ರತಿ ದೇವಿನ ನೀವು ನೀರಲ್ಲಿ ಬಿಡ್ತೀರಾ? ಇಲ್ಲ, ಬಾವಿ ಕಳಿಸ್ತಾರೆ. ಆಕಿ ಬಾವಿ ಹಾರ್ತಾಳೆ. ಆಕಿ ಯಾಕಂತಂದ್ರೆ ಕಾಮ ಇದನ್ನ ಅಲ್ಲ, ಕಾಮನ್ ಇದಕ್ಕ ಆಕಿ ಕಾಮ ಇದು ಸುಟ್ಟಿರ್ತಾನಲ್ರಿ, ಅವನ್ನ ವಿರಹ ತಾಳಲಾರ್ದ ಈಕಿ ರತಿ ಬಾವಿ ಬೀಳ್ತಾಳೆ. ಅದಕ್ಕೆ ಆಮೇಲೆ ಶಿವ ಬಂದು ಇದು ನನ್ನ ಕಾಮ ಇಲ್ಲ ಅಂತಂದು ಕೇಳಿದಾಗ ತನ್ನ ನೆರಳ ಸ್ವರೂಪ ಮಾಡಿ ಕಾಮ ತೋರಿಸ್ತಾನೆ. ಅಂದ್ರೆ ಇದು ಕೇವಲ ಗದಗಲ್ಲಷ್ಟೇ ಮಾಡದ ಈ ಸಂಪ್ರದಾಯ ಎಲ್ಲ ಕಡೆ ಇದೆ? ಇಲ್ಲ, ಎಲ್ಲ ಕಡೆ ಇದೆ. ಇದು ಮತ್ತೆ ಕಿಲ್ಲಾವಣಿ ಅಂತಿದೆ, ಅದು ಫುಲ್ ಗೋಲ್ಡನ್ ಇದು. ಫುಲ್ ಗೋಲ್ಡ್ ಹಾಕ್ತಾರೆ. ಗೋಲ್ಡ್ ಹಾಕ್ತಾರೆ. ಬಂಗಾರದ ಸರ ಯಾರು ಬೇಡ್ಕೊಂಡಿರ್ತಾರಲ್ರಿ, ಸರ ಅಂತೇಳಿ ಬಾಜು ಇಲ್ಲಿವರೆಗೆ ಹಿಡಿದು ಇಲ್ಲಿವರೆಗೂ ಫುಲ್ ಗೋಲ್ಡ್ ಇರುತ್ತೆ. ಕಿಲ್ಲಾವಣಿ ಮಕ ಕಾಣಿಸೋದಿಲ್ರಿ, ಆ ಪರಿ ಗೋಲ್ಡ್ ಹಾಕಿರ್ತಾರ್ರಿ. ಅಂದ್ರೆ ಫಸ್ಟಿಗೆ ಹಾಕಿ ಗೋಲ್ಡ್ ಹಾಕಿ ಆದ್ಮೇಲೆ ಇದು ಮಾಡ್ತಾರೆ. ಅಕ್ಕಿ ಎಲ್ಲ ಬೇಡ್ಕೊಂಡು ಚೀಟಿ ಹಾಕ್ತಾರೆ. ಎಲ್ಲಾರು ಯಾರ್ಯಾರ ಹೆಸರು ಬಂಗಾರ ಕೊಟ್ಟಿರ್ತಾರ ಅವ್ರವ್ರ ಹೆಸರ್ಲಿಂದ ಚೀಟಿ ಹಾಕಿರ್ತಾರ್ರಿ ಸರದ ಮೇಲೆ. ಆಮೇಲೆ ವಂಕಿ, ಬಾಜು ಬಂದ ಟೀಕಿ, ಉಂಗ್ರ ಎಲ್ಲ ಹಾಕಿರ್ತಾರ್ರಿ, ಚೈನು. ಸೊ ಯಾವ ದಿನ ದಹನ ಮಾಡೋದು? ಪಂಚಮಿ ದಿನ ಅಥವಾ ಇದು ಶುಕ್ರವಾರ ಆಗುತ್ತಲ್ರಿ? ಇದು ರಂಗಪಂಚಮಿ ದಿನ 5ನೇ ದಿವಸ ರಂಗಪಂಚಮಿ ದಿನ ದಹನ ಮಾಡ್ತೀವಿ. ರಂಗಪಂಚಮಿ ದಿವಸ ದಹನ ಮಾಡ್ತಾ ಇದ್ವಿ. ನಿನ್ನೆ ಆಮೇಲೆ ಕಿಲ್ಲೆದೊಳಗ ಇವತ್ತು ಸಾಯಂಕಾಲ ಬಂಗಾರ ಹಾಕ್ತಾರ್ರಿ. ಹ್ಞೂನ್ರಿ, ಈಗ ಇನ್ನೂ ಹಾಕಿರೋದಿಲ್ಲ. ಸಾಯಂಕಾಲ ರೆಡಿ ಮಾಡಿ ಬಂಗಾರ ಹಾಕ್ತಾರ್ರಿ. ಇಲ್ಲ, ಅಷ್ಟು ಕಡಿಮೆ ಕಲ್ಪನಾ ಹಾಕೋದ್ ಬಂಗಾರ ಸಾಯಂಕಾಲನೇ. ಏನ್ ತಾವು ಕಿಲ್ಲಾನ್ ಬಿ ಅತ್ತಿ ಜಾನ್ರಿ ಮಾ ಕಿಲ್ಲಾನ್ ಬಿ. ಗದಗಿನಲ್ಲಿ ಅತ್ಯಂತ ಅಮೂಲ್ಯವಾದಂತೆ ಇದು ವಿಶೇಷ. ಇದು ಕಾಮುಂದ್ರಿ. ಹುಬ್ಳಿನೆಲ್ಲ ಹಿಂಗ್ ಮಾಡಲ್ಲ? ಹುಬ್ಳಿಲಿ ಸ್ವಲ್ಪ ಕಡಿಮೆ. ಗದಗ 5 ದಿನ ಈಗ ಗದಗ ಹೈಯೆಸ್ಟ್ ಬರುತ್ತೆ ಇದು. ಗದಗ ಹೈಯೆಸ್ಟ್ ಬರುತ್ತೆ ಇದು. ಕಿಲ್ಲೆದೊಳಗ ನೀವು ನಾಳೆ ಹೋದ್ರೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ವರ್ಷ ಗಣೇಶ ಹಬ್ಬ ತರ ಇದನ್ನ ಮಾಡ್ತೀರಾ? ಸೊ ನೀವೇನ ಕಾಮನ್ ಪೂಜೆ ಆದ್ರೆ ಏನಾದ್ರು ಮಾಡ್ತೀರಾ ಅಥವಾ ಸುಮ್ಮನೆ ಬರೀ? ಇಲ್ಲ, ಪೂಜೆ ಮಾಡಿ ಉಡಿ ತುಂಬಿ ನೈವೇದ್ಯ ಮಾಡಿ ಮತ್ತೆ ಸಂಕಲ್ಪ ಮಾಡಿ ಹೂವಿನ ಹಾಕಿ ಫುಲ್ ಮನುಷ್ಯನಿಗೆ ಹೆಂಗ ಅಲಂಕಾರ ಇರುತ್ತಲ್ರಿ, ಆ ಟೈಪ್ ಅಲಂಕಾರ ಮಾಡ್ತೀವಿ. ಈ 2 ಗೊಂಬೆಗಳನ್ನ ಯಾವ ಪದಾರ್ಥದಿಂದ ಮಾಡೋದು ನೀವು? ಇದು ಆಕ್ಚುಲಾಗಿ ಹೇಳ್ಬೇಕನ್ಸರಿ ಚಿನ್ನಿ ಮಣ್ಣು ಅಂತ ಸಿಗುತ್ತಲ್ಲ, ಚಿನ್ನಿ ಮಣ್ಣು ಅದರಿಂದನೇ ಇದು ಮಾಡ್ತಾರೆ. ಚಿನ್ನಿ ಮಣ್ಣಿನಿಂದ. ಸೊ ಅಂಗಡಿಗಳಲ್ಲೇ ಸಿಗುತ್ತೆ ಇಲ್ಲ ನೀವೇ ಮತ್ತೆ? ಇವ್ರು ಚಿತ್ರಗಾರ ಇರ್ತಾರೆ, ಇವ್ರು ಮಾಡೋರು. ಅಂಗಡಿಯಲ್ಲಿ ಸಿಗುದಿಲ್ಲ. ಅಂಗಡಿಯಲ್ಲಿ
ಗಣೇಶನ ಹೆಂಗ್ ಮಾಡ್ತಾರೆ ಅದನ್ನ ಹಾ ಹಾ ಇದು ಸೇಮ್ ಗಣೇಶ ಇದು ಸೇಮ್ ಇರುತ್ತೆ ಇದು ಮಾಡ್ತಾ ಇದ್ದೀರಲ್ಲ, ಇದನ್ನ ಎಲ್ಲಿ ಇಡ್ತೀರಾ ಇವಾಗ? ಇದು ದೊಡ್ಡ ಕಾಮಣ್ಣ ಈಗ ಸಾಯಂಕಾಲ ಬರುತ್ತೆ ಈ ಸರಿಂದ ಅಲ್ಲ ದೊಡ್ಡ ಕಾಮಣ್ಣ ಬರುತ್ತೆ, ಆಗ ದೊಡ್ಡ ಕಾಮಣ್ಣನ ಮುಂದೆ ಇದು ಅಲಂಕಾರ ಮಾಡಿ ಇದು ಮಾಡ್ತಾರೆ. ಸೊ ಇದನ್ನ ಜರ್ದಾ ಸೀರೆನಾ ಅಥವಾ ಬನಾರಸಿ ಸೀರೆ? ಬನಾರಸಿ. ಅಂತ ಫಸ್ಟ್ ದಿವಸ ಬ್ಲ್ಯಾಕ್ ಸಾಡಿ ಇಡ್ತಾರೆ ಅಲ್ಲಿದೆಲ್ಲ. ಫಸ್ಟ್ ದಿವಸ ಬ್ಲ್ಯಾಕ್, ಎರಡನೇ ದಿನ ಮೂರನೇ ದಿವಸ ಬನಾರಸಿ ಸೀರೆ ಮತ್ತೆ ಮಾಡಲಿಂಗ್ ಒಟ್ಟು ಅಟ್ರಾಕ್ಷನ್ಗೆ ಅದು ಸೀರೆ ಅಲಂಕಾರ ಮಾಡ್ತಾರೆ. ಆಮೇಲೆ ಇದ್ರ ಜೊತೆ ದೊಡ್ಡ ಕಾಮಣ್ಣ ರತಿ ಕಾಮಣ್ಣ ಕುಂದಿರ್ತಾರೆ, ಅದಕ್ಕೆ 5 ಸೀರೆ ಉಡಿಸ್ತಾರ್ರಿ ಆ ರತಿಗೆ. ಇವಾಗ ಅದನ್ನು ರೆಡಿ ಮಾಡ್ತಾ ಇದ್ದಾರೆ, ಸಾಯಂಕಾಲ ಬರ್ತಿರೋದು. ಫಸ್ಟ್ ದಿವಸ ಬ್ಲ್ಯಾಕ್, ಸೆಕೆಂಡ್ ದಿವಸ ಬ್ಲ್ಯಾಕ್ ಹಾಕಿ ಮೂರನೇ ದಿವಸ 5 ಸೀರೆ ಉಡಿಸ್ತಾರೆ. ಅಲ್ಲ ನೀವು ಚಿಕ್ಕ ವಯಸ್ಸಿಂದಾನು ಇದೇ ತರ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಚಿಕ್ಕ ವಯಸ್ಸಿನ ಈ ಮನೆ ಸೊಸೆರಿ ಇದು ಸೊಸೆ, ಅದಕ್ಕಿಂತ ಫಸ್ಟ್ ಒಂದು ಮೋಸ್ಟ್ಲಿ ಒಂದು 200 ವರ್ಷ ಇರ್ಬೋದು. ಇದು 200 ವರ್ಷ ಇದು ನಮ್ಮ ಪುಣೇಕರ್ ಫ್ಯಾಮಿಲಿ ಮನೆಯಲ್ಲೇನೆ ಕಾಮಂದು ದಹನ ಇದೆ. ಇನ್ನೊಂದಿಷ್ಟು ದೊಡ್ಡದಿದೆ ಅದು ಫುಲ್ ಈ ವರ್ಷದಿಂದ ಇದು ಮಾಡ್ತಾರೆ. ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ. ಇದೇನು ತೀರಾ ಒಂದು 20-30 ವರ್ಷದ ಕೆಳಗಡೆ ಏನು ಸ್ಟಾರ್ಟ್ ಆಗಿಲ್ಲ, ತುಂಬಾ ಹಳೇದು. 150-200 ವರ್ಷದಿದೆ ಇದು. ಪುರಾಣ ಕಾಲದಿಂದ ಐತಿ. ಶ್ರೀದೇವಿ ಬಂದಳೆ, ಚೌರಿರ ಗುಟಿ ಹಾಕಿದ ಚೆಲುವೆ ಬಂದಳೆ. ದೇವಿ ಬಂದಳೆ, ಚೌರಿರ ಗುಟಿ ಹಾಕಿದ ಚೆಲುವೆ ಬಂದಳೆ. ಬುಗುಡಿ ಮೂಗುತಿ ಇಟ್ಟ ಸುಗಣ ಪಾರ್ವತಿ, ವಾರುಜಾಮುಖಿ ಶುವನೇರಿ ಬಂದಳೆ. 8 ಹಸ್ತದಿ ಬಿಲ್ಲು ಬಾಣ ಧರಿಸಿದ, ಅಸುರ ದೈತರನ್ನು ಸಂಹರಿಸಿ ಬಂದಳೆ. ದೇವಿ ಬಂದಳೆ, ಶ್ರೀ ಅಂಬಾ ಬಂದಳೆ, ಮಗನ ಮುದ್ದಾಡುತ್ತ ನಗುತ್ತ ಬಂದಳೆ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ? ಕಲ್ಪನಾ ಸತೀಶ್ ಪುಣೇಕರ್ ಅಂತ. ನಾವು ಇಲ್ಲೇ ಗದಗದಿಂದ ನಿವಾಸಿಯಾಗಿದ್ದು, ಇದು ತಲಾಂತರ ಬಂದಿದ್ದು ಕಾಮರತಿಯನ್ನು ಪುಣೇಕರ್ ಫ್ಯಾಮಿಲಿ ಮನೆಯಲ್ಲೇ ಇರುತ್ತದೆ. ಇದು ಸಾರ್ವಜನಿಕರಾಗಿ ವರ್ಷಕ್ಕೊಮ್ಮೆ ಅಲ್ಲಿ ಸೋಮೇಶ್ವರ ಟೆಂಪಲ್ಗೆ 5 ದಿವಸ ಮಾತ್ರ ಇಡ್ತೇವೆ ಅಲ್ಲಿ. ಅದು 3ನೇ ದಿವಸ ಆಕಿ ನಮ್ಮ ಮನೆ ಮತ್ತೆ ಕರ್ಕೊಂಡ್ಬಂದು ಆಕಿಗೆ ಅಲಂಕಾರ ಮಾಡಿ ಸೀರೆ ಉಡಿಸಿ ಮತ್ತೆ ನೈವೇದ್ಯ ಆರತಿ ಅವನ್ನೆಲ್ಲ ಮಾಡಿ ಮತ್ತೆ ಪುನಃ ಮತ್ತೆ ಸಾಯಂಕಾಲ ಹೊತ್ತಿಗೆ ಕರಿದೇವ್ರ ಗುಡಿಯನ್ನು ಸ್ಥಾಪನೆ ಮಾಡಲಾಗುತ್ತೆ.